Hello, Namaste TT aspirants. Today we are going to start the class that is about day 30 Poetry Comprehension CATET. ನಾವು ನೆನ್ನೆ ಒಂದು ಪ್ರೋಸ್ ಬಗ್ಗೆ ಮಾಡಿದ್ವಿ ಕ್ಲಾಸನ್ನು. ಇವತ್ತು ಪೊಯೆಟ್ರಿ ಕಾಂಪ್ರಿಹೆನ್ಷನನ್ನು ಹೇಗೆ ಓದಬೇಕು ಮತ್ತು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಪ್ಲೀಸ್ ಕೊನೆವರೆಗೂ ಈ ಒಂದು ವಿಡಿಯೋನ ನೋಡಿ, ನಿಮಗೆ ತುಂಬ ಕ್ಲಿಯರಾಗಿ ಈಸಿಯಾಗಿ ಒಂದು ಕಂಟೆಂಟ್ ಅರ್ಥ ಆಗುತ್ತೆ. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಫೋಕಸ್, ಅಂಡರ್ಸ್ಟ್ಯಾಂಡಿಂಗ್ ಮೀನಿಂಗ್, ಪೊಯೆಟಿಕ್ ಡಿವೈಸಸ್, ಥೀಮ್ ಆ್ಯಂಡ್ ವೊಕ್ಯಾಬುಲರಿ. ಇವುಗಳ ಮೇಲೆ ಫೋಕಸ್ ಮಾಡಿದ್ರೆ ನಾವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರನ್ನು ಡಿಟೆಕ್ಟ್ ಮಾಡ್ಬೋದು ಅಂತ. ಶಾರ್ಟ್ ಪೊಯಮ್ ಫಾರ್ ಪ್ರಾಕ್ಟೀಸ್, ಮಾಡೆಲ್ ಪ್ಲಸ್ PYQ ಸ್ಟೈಲ್. ಒಂದು ಪೊಯಮ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನು ಅರ್ಥ ಮಾಡ್ಕೊಂಡು ಓದಬೇಕು. ಅಂದರೆ ನೀವು ಈಸಿಯಾಗಿ ಏನು ಮಾಡ್ಬೋದು, ಆನ್ಸರ್ಸ್ಗಳನ್ನು ಮಾಡ್ಬೋದು ಅಂತ. ಪೊಯಮ್ ಹೆಸರೇನಿದೆ ಅಂದರೆ ದ ಲಿಟಲ್ ರೈನ್ ಡ್ರಾಪ್ಸ್. ದ ರೈನ್ ಡ್ರಾಪ್ಸ್ ಫಾಲ್ ವಿತ್ ಜೆಂಟಲ್ ಸೌಂಡ್. They kiss the earth and cool the ground. The flowers wake with colors bright. The world feels fresh in the morning light. ಸೊ ಇದು ಪೋಯಮ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಹೇಗೆಲ್ಲ ಕ್ವಶನ್ ಬರುತ್ತೆ, MCQ ಕ್ವಶನ್ಸ್ ಆಸ್ ಪರ್ ಕ್ಯಾಟೆಟ್ ಪ್ಯಾಟರ್ನ್. ವಾಟ್ ಈಸ್ ದ ಟೋನ್ ಆಫ್ ದ ಪೋಯಮ್? ಸ್ಯಾಡ್, ಚೀರ್ಫುಲ್, ಆ್ಯಂಗ್ರಿ, ಫಿಯರ್ಫುಲ್. ಸೊ ನಮಗೆ ಇಲ್ಲಿ ಆ ಪೋಯಮ್ ಟೋನ್ ಹೇಗೆ ಕಾಣಿಸ್ತಾ ಇದೆ ಓದಿದಾಗ? ಸೊ ಇಟ್ ಈಸ್ ಚೀರ್ಫುಲ್ ಅಂತ. Next, what do the raindrops do in the poem? Make noise, destroy the flowers, cool the ground, hide the sunlight. So answer is cool the ground. Flowers wake with colors bright. What does this line suggest? Flowers sleep at night. Rain makes flowers fresh and vibrant. Flowers are scared of rain. Flowers want more sunlight. Rain makes flowers fresh and vibrant ಅನ್ನೋದು ಇದರ ಆನ್ಸರ್ ಆಗಿದೆ. The rhyme scheme of the poem is AABB, ABAB, ABCD, ABBA. AABB ಅನ್ನೋದು ಇದರ ರೈಮ್ ಸ್ಕೀಮ್ ಆಗಿದೆ ಅಂತ. ನಾವಲ್ಲಿ ರೈಮ್ ಸ್ಕೀಮಲ್ಲಿ ನೋಡಿದ್ವಲ್ಲ, ಲಾಸ್ಟಲ್ಲಿ ಸೇಮ್ ಆಗಿರ್ತಕ್ಕಂಥ ರೈಮಿಂಗ್ ವರ್ಡ್ಸ್ ಬಂದಿರೋದನ್ನು. ಸೊ ಹಾಗಾಗಿ ವಿಚ್ ಪೊಯೆಟಿಕ್ ಡಿವೈಸ್ ಇಸ್ ಯೂಸ್ಡ್ ಇನ್ ಕಿಸ್ ದ ಅರ್ತ್? ಸೊ ಇದರ ಅರ್ಥ ಏನಾಗಿದೆ? ಯಾವ ಒಂದು ಫಿಗರ್ಸ್ ಆಫ್ ಸ್ಪೀಚ್ ಬಂದಿರ್ಬೋದು? ಸಿಮಿಲೆ, ಹೈಪರ್ಬೋಲೆ, ಪರ್ಸೋನಿಫಿಕೇಶನ್, ಅಲಿಟರೇಷನ್. ಇಲ್ಲಿ ಕಿಸ್ ದ ಅರ್ಥ ಅನ್ನೋದು ಏನು ಹೇಳ್ತಾ ಇದೆ ನಮಗೆ? ಪರ್ಸೋನಿಫಿಕೇಷನನ್ನು ಹೇಳ್ತಾ ಇದೆ ಅಂತ. ಸೊ PYQ ಸ್ಟೈಲ್ ಶಾರ್ಟ್ ಪೊಯಮ್ ಆ್ಯಕ್ಚುಯಲ್ TT ಮಾಡೆಲ್ ಕ್ವಶನ್ಸ್ಗಳನ್ನು ನೋಡಬೇಕಾದ್ರೆ ಒಂದು ಪೊಯಮ್ ಎಕ್ಸ್ಟ್ರಾಕ್ಟನ್ನು ತೊಗೊಳ್ಳೋಣ. ಸೊ ನಿಮಗೆ ಗೊತ್ತಾಗುತ್ತೆ ಮತ್ತು ಹೇಗೆ ಬರೀಬೇಕು ಆನ್ಸರ್ ಅನ್ನೋದು ಅಂತ. Hope is a thing with feathers that perches in the soul and sings the tune without the words and never stops at all. So questions PIQ pattern ಅಲ್ಲಿ ನೋಡಬೇಕಂದ್ರೆ, what does the poet compare hope to? A tree, a bird, a flower, a dream. ಇಲ್ಲಿ ಆನ್ಸರು ಎ ಬರ್ಡ್ ಅಂತ. What does never stops at all refers to? The noise, the struggle, the tune of hope, the wind. ದ ಟ್ಯೂನ್ ಆಫ್ ಹೋಪ್ ಅಂತ. ನಾವು ಸ್ವಲ್ಪ ಪೊಯಮನ್ನು ಓದಬೇಕಾದ್ರೇ ಅದರ ಅರ್ಥವನ್ನು ಗಮನಿಸ್ತಾ ಓದಿದ್ರೆ ನಾವು ಕ್ವಶನ್ಗೆ ಆನ್ಸರ್ ಬೇಗ ಮಾಡ್ಬೋದು. ಐಡೆಂಟಿಫೈ ದ ಫಿಗರ್ ಆಫ್ ಸ್ಪೀಚ್ ಇನ್ ಹೋಪ್ ಈಸ್ ದ ಥಿಂಗ್ ವಿತ್ ಫೆದರ್ಸ್. ಸೊ ಯಾವುದು ಫಿಗರ್ಸ್ ಆಫ್ ಸ್ಪೀಚ್ ಬಂದಿದೆ? ನಿಮಗೆ ಡಿಟೇಲ್ ಕ್ಲಾಸ್ ಬೇಕಂದರೆ ಅದರ ವಿಡಿಯೋನ ನೋಡಿ, ಆಲ್ರೆಡಿ ಫಿಗರ್ಸ್ ಆಫ್ ಸ್ಪೀಚ್ ಕ್ಲಾಸ್ ಮಾಡಿರೋದಾಗಿದೆ. ಸೊ ಸಿಮಿಲೇನಾ, ಮೆಟಾಫರ್, ಅಲಿಟರೇಷನ್, ಐರೋನಿ. ಇಲ್ಲಿ ಮೆಟಾಫರ್ ಅಂತ, ಯಾಕಂದರೆ ಹೋಪ್ ಇಸ್ ದ ಥಿಂಗ್ ವಿತ್ ಫೆದರ್ಸ್, ಇಲ್ಲಿ ಅದರ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ಮೆಟಾಫರ್ ಆಗುತ್ತೆ. ಪರ್ಚಸ್ ಇನ್ ದ ಸೋಲ್ ಮೀನ್ಸ್ ಹೋಪ್ಸ್ ರೆಸ್ಟ್ ಇನ್ ಅವರ್ ಹಾರ್ಟ್. ಹೋಪ್ ಫ್ಲೈಸ್ ಅವೇ, ಹೋಪ್ ಈಸ್ ವೀಕ್, ಹೋಪ್ ಈಸ್ ಪೇನ್ಫುಲ್, ಹೋಪ್ ರೆಸ್ಟ್ಸ್ ಇನ್ ಅವರ್ ಹಾರ್ಟ್ ಅಂತ. ಯಾವಾಗಲೂ ಕೂಡ ಪೊಯಮ್ ಆಗಿರ್ಬೋದು ಮತ್ತು ಪ್ರೋಸ್ ಆಗಿರ್ಬೋದು, ನಾವು ಅದರ ಆನ್ಸರ್ಸ್ಗಳನ್ನು ಆ ಪೊಯಮ್ ಮತ್ತು ಅದೇ ಪ್ಯಾಸೇಜಿಂದನೇ ಹುಡುಕಬೇಕೇ ಹೊರತಾಗಿ ನಮ್ಮದೇ ಆದಂಥ ಓನ್ ಆಗಿರ್ತಕ್ಕಂಥ ಥಾಟ್ಸ್ಗಳನ್ನು ಅಥವಾ ಬೇರೆ ಯಾವುದೇ ನಾಲೆಜನ್ನು ಇಲ್ಲಿ ರೆಫರ್ ಮಾಡೋದಕ್ಕೆ ಹೋಗಬಾರ್ದು ಅಂತ. ಆ ಒಂದು ಸ್ಟ್ಯಾಂಜಾದ ಮೀನಿಂಗ್ ಏನಿದೆ, ಆ ಪೊಯೆಟ್ ಅಥವಾ ಆ ರೈಟರ್ ಏನನ್ನು ಹೇಳಕ್ಕೆ ಹೊರಟಿದ್ದಾರೆ ಅದನ್ನು ಮಾತ್ರ ನಾವೇನು ಮಾಡಬೇಕು ಅಂದರೆ ಹೇಳಬೇಕು. ದ ಸೆಂಟ್ರಲ್ ಐಡಿಯಾ ಆಫ್ ದ ಸ್ಟಾಂಜಾ ಈಸ್ ಹೋಪ್ ಗಿವ್ಸ್ ಸ್ಟ್ರೆಂತ್ ಇನ್ ಡಿಫಿಕಲ್ಟ್ ಟೈಮ್ಸ್. ಹೋಪ್ ಮೇಕ್ಸ್ ಪೀಪಲ್ ಲೇಜಿ. ಲೈಫ್ ಈಸ್ ಈಸಿ. ಸೋಲ್ ಈಸ್ ಫ್ರಾಜೈಲ್. ಸೊ ಇಲ್ಲಿ ಆನ್ಸರ್ ಏನು ಅಂದರೆ ಹೋಪ್ ಗಿವ್ಸ್ ಸ್ಟ್ರೆಂತ್ ಇನ್ ಡಿಫಿಕಲ್ಟ್ ಟೈಮ್ಸ್ ಅಂತ.
ಸೊ ಯಾವಾಗಲೂ ಕೂಡ ಆ ಪೋಯಮಲ್ಲಿ ಹೇಳ್ತಕ್ಕಂಥದ್ದನ್ನು ಮಾತ್ರ ನಾವಿಲ್ಲಿ ಆನ್ಸರ್ ಬರೀಬೇಕು. ಸೊ ಇಲ್ಲಿಗೆ ಒಂದು ಪೋಯಮ್ ಕಾಂಪ್ರಿಹೆನ್ಷನ್ ಕೂಡ ಮುಕ್ತಾಯಿತು. ನಿಮ್ಮೆಲ್ಲರಿಗೂ ಕೂಡ ಪೋಯಮ್ನ ಕಾಂಪ್ರಿಹೆನ್ಷನನ್ನು ಹೇಗೆ ಆನ್ಸರ್ ಮಾಡಬೇಕು, ಅಲ್ಲಿರ್ತಕ್ಕಂಥ MCQsಗಳು ಅಂತ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ನಮ್ಮ ಚಾನಲ್ ಅಥವಾ ನಮ್ಮ ಕಂಟೆಂಟ್ ಅರ್ಥ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. Please tuning with our channel and hit the bell icon as well as like button.